ಹೊಸೂರು ಗ್ರಾಮದ ಕಾಫಿ ತೋಟವೊಂದರಲ್ಲಿ ಕಾಡಾನೆ ದಾಳಿಯಿಂದ ಕಾರ್ಮಿಕ ಮೃತಪಟ್ಟಿದ್ದು, ಸ್ಥಳಕ್ಕಾಗಮಿಸಿದ ಎಸಿಎಫ್ ಗೋಪಾಲ್ ಅವರನ್ನು ಕಾರ್ಮಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಹೋಬಳಿಯ ಹೊಸೂರು ಗ್ರಾಮದ ಮೂಕಾ ಟಾಟಾ ಸಂಸ್ಥೆಗೆ ಸೇರಿದ ಕಾಫಿ ತೋಟದಲ್ಲಿ ಇದೇ ಡಿಸೆಂಬರ್ 12ರಂದು ಕಾರ್ಮಿಕ ಮಂಜುನಾಥ್ ಎಂಬಾತನ ಮೇಲೆ ಕಾಡಾನೆ ದಾಳಿ ನಡೆಸಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಕಾರ್ಮಿಕನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅರಣ್ಯ ಇಲಾಖೆಯವರು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಕಾರ್ಮಿಕ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಮೃತದೇಹವನ್ನು ತೋಟದ ಮನೆಗೆ ತರಲಾಗಿದ್ದು, ಈ ವೇಳೆ ಅಲ್ಲಿಗೆ ಆಗಮಿಸಿದ ಎಸಿಎಫ್ ಗೋಪಾಲ್ ಅವರನ್ನು ಕಾರ್ಮಿಕರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕಾಡಾನೆ ಹಾವಳಿ ತಡೆಗಟ್ಟಲು ವಿಫಲವಾಗಿರುವ ಅರಣ್ಯ ಇಲಾಖೆ ವಿರುದ್ಧ ಕಾರ್ಮಿಕ ನಾಯಕ ಮಹದೇವ್ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯಾಧಿಕಾರಿಗಳಿಂದಲೂ ಸಮರ್ಪಕ ಉತ್ತರ ಸಿಗದ ಕಾರಣ ಸಿಡಿಮಿಡಿಗೊಂಡರು. ಈ ವೇಳೆ ಮಾತನಾಡಿದ ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿ ಹಾಗೂ ವಕೀಲರಾದ ಕೆವಿ ಸುನಿಲ್, ವನ್ಯಪ್ರಾಣಿಗಳ ದಾಳಿಯಿಂದ ಅತಿ ಹೆಚ್ಚು ಕಾರ್ಮಿಕರು ಮೃತಪಟ್ಟಿದ್ದಾರೆ. ರೈತರ ಬೆಳೆಗಳು ನಾಶವಾಗಿದೆ ಎಂದು ಕಿಡಿಕಾರಿದ್ರು. ಮೃತರ ಕುಟುಂಬಸ್ಥರಿಗೆ ₹30 ಲಕ್ಷ ಪರಿಹಾರ ಮತ್ತು ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿದರು. ಸರ್, ಈಗ ರೈಲ್ವೆ ಹಳಿಗಳನ್ನ ಜೋಡಣೆ ಮಾಡ್ತೀವಿ ಅಂದರು. ಲಾಸ್ಟ್ ಟೈಮಲ್ಲಿ ತಾವು ತಿಥಿಮತಿಯಲ್ಲಿ ಒಂದು ಟ್ರ್ಯಾಕ್ ಇದು ಟ್ರಂಚ್ ಆ ಟ್ರಂಚ್ ದಾಟಿ ಆನೆ ಬರ್ತಾ ಇದೆ. ನೀವು ರೈಲ್ವೆ ಹಳಿಗಳನ್ನು ಅಲ್ಲಿ ಜೋಡಿಸಿದ ತಕ್ಷಣ ಅವನ್ನು ನಿಮಗೆ ಶಾಶ್ವತ ಪರಿಹಾರ ಸಾಧ್ಯ ಅನ್ನೋ ವಿಚಾರ ತಾವು ತಿಳ್ಕೋಬೇಕು. ಅದೇ ಒಂದು ನಾವು ನಿಮಗೆ ಒಂದೇ ಒಂದು ಇದಕ್ಕೆ ವೈಜ್ಞಾನಿಕವಾಗಿ ನೀವೊಂದು ಅಧ್ಯಯನ ಸಮಿತಿನ ಇಟ್ಕೊಳ್ಳಿ. ಇಲ್ಲಿಯ ಪರಿಸರ ನಾವು ಮೊನ್ನೆ ನಾವು ಪ್ರೆಸ್ ಮಾಡಿದ್ವಿ, ಅದರಲ್ಲಿ ಡಿಟೇಲ್ ಆಗಿ ಹೇಳಿದ್ದೀವಿ ಸರ್ ಯಾವ ರೀತಿಯಲ್ಲಿ ಮಾಡಬೇಕನ್ನೋ ನಮ್ಮ ಅಭಿಪ್ರಾಯವನ್ನು ನಾವು ನಿಮಗೆ ಕ್ರೋಢೀಕರಿಸಿ ಕಾರ್ಮಿಕರಿಗೆ ನಾನು ಲೇಬರ್ ಯೂನಿಯನ್ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ನೀವು ಲೇಬರ್ ಯೂನಿಯನ್ ಲೀಡರ್ ಆಗಿದ್ದೀರಾ, ನೀವೇ ಒಂದು ದಿವಸ ಇದು ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ದಯವಿಟ್ಟು ಬನ್ನಿ. ನಮ್ಮ ಇದರಲ್ಲಿ ನಮ್ಮ ಮೇಲಧಿಕಾರಿಗಳು ನಾವು ಚರ್ಚೆ ಮಾಡೋಣ. ಒತ್ತಡ ಇರ್ತಾ ಇಲ್ಲ. ನಾವು ನಮ್ಮ ಸಂಕಟವನ್ನು ಮುಂದೆ ಇಟ್ಟಿದ್ದೀವಿ. ನೀವು ನಮ್ಮನ್ನು ಅರ್ಥ ಮಾಡಿಕೊಂಡು ನೀವು ಅದಕ್ಕೆ ಪರಿಹಾರ ಕಾಣಬೇಕು. ಇದು ನಿಮ್ಮ ಮಾತ್ರ ಸಂಕಟ ಅಲ್ಲ, ನಮ್ಮದು ಸಂಕಟನೇ. ಸಾಯ್ತಾನೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಇದು ನಮ್ಮದು ಸಂಕಟ. ಏಕೆಂದ್ರೆ ನಾನು ಎಲ್ಲರಿಗೂ ಪ್ರಾಮಿಸ್ ಮಾಡಿ ನಾನು ಎಲ್ಲ ಬೇರೆ ಇವತ್ತು ನಾಳೆ ಇದ್ದು ಬಿಟ್ಟು ಹೋಗೋಣ. ಎಷ್ಟು ವರ್ಷ ಇಲ್ಲೇ ಇದ್ದೀನಿ, ಇನ್ನು ವರ್ಷ ಇಲ್ಲೇ ಇರಬೇಕು. ಸರ್ಕಾರ ಮಾಡಬೇಕು ಸರ್. ಪ್ರತಿಕ್ರಿಯಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆಪಿ ಗೋಪಾಲ್ ಬೇಡಿಕೆಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸುವಂತೆ ತಿಳಿಸಿದರು. 2 ದಿನದಲ್ಲಿ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲಾಗುತ್ತದೆ ಎಂದರು. ಆಸ್ಪತ್ರೆಯಲ್ಲಿದ್ದಾಗ ಮಂಜುನಾಥ್ ಚಿಕಿತ್ಸೆಗೆ 17 ಲಕ್ಷ ಭರಿಸಲಾಗಿದೆ ಎಂದು ಎಸಿಎಫ್ ಹೇಳಿದರು. 12/2024ರಂದು ಟಾಟಾ ಕಾಫಿಯ ಕೋಟೆಬೆಟ್ಟೆ ಎಸ್ಟೇಟಲ್ಲಿ ಎಲಿಫೆಂಟ್ ಟ್ರ್ಯಾಕರ್ ಮಂಜುನಾಥ್ ಅಂತೇಳಿಯವರಿಗೆ ಆನೆ ಹೊಡೆದು ಇಂಜುರಿ ಆಗಿತ್ತು. ನಾವು ಕೂಡಲೇ ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮೈಸೂರಿನ ಅಪೋಲೋ ಹಾಸ್ಪಿಟಲ್ಗೆ ಸಾಗಿಸಿದ್ವಿ. ಸುಮಾರು 17-18 ದಿವಸದ ನಂತರ ಅವರು ಈ ದಿನ ತೀರ್ಕೊಂಡಿದ್ದಾರೆ. ತುಂಬ ವಿಷಾದನೀಯ. ಇನ್ನೂ ಮುಂದಿನದನ್ನು ನೋಡ್ಕೊಳ್ತೀವಿ. ಅವರಿಗೆ ಏನು ಸರ್ಕಾರದಿಂದ ಏನು ಪರಿಹಾರ ಬರಬೇಕಾಗುತ್ತೆ, ಅದೊಂದು 4 ಅಥವಾ 5ನೇ ದಿವಸ, ಬುಧವಾರ ತಪ್ಪಿದರೆ ಗುರುವಾರ ಅವರಿಗೆ ಪೇಮೆಂಟ್ ಆಗುತ್ತೆ. ಈ ಸಂದರ್ಭ ಕಾರ್ಮಿಕ ನಾಯಕರಾದ ಎನ್ ಮಣಿ ಕಪ್ಪಡಿ, ವಿರಾಜಪೇಟೆಯ ಸಾಮಾಜಿಕ ಹೋರಾಟಗಾರರಾದ ಕಾಳಯ್ಯ, HV ಸತೀಶ್, KDP ಸದಸ್ಯೆ ಕಾವೇರಿ, ರಾಮದಾಸ್ ಮತ್ತು ಸ್ಥಳೀಯರು ಹಾಜರಿದ್ದರು.